ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ 4 ತಿಂಗಳಿಂದ ಮಹಿಳೆಯರ ಖಾತೆಗೆ ಇಲ್ಲಿ ಜಮಾ ಆಗಿಲ್ವಂತೆ. ನಮ್ಮ ಸರ್ಕಾರ ಹೇಳೋದೇನು, ನಾವು ಈ ತಿಂಗಳು ಹಣವನ್ನು ಬಿಡುಗಡೆ ಮಾಡಿಬಿಟ್ಟಿದ್ವಿ, ಇನ್ನ 15 ದಿನ 20 ದಿನದೊಳಗಡೆ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತಾರೆ. ಆನಂತರ 10% 20% ಹಣ ಜಮಾ ಆಗೋದು ಬಾಕಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಸರ್ಕಾರ ಎಲ್ಲಿ ಬಿಡುಗಡೆ ಮಾಡಿದೆ, ಸೊ ಯಾರಿಗೆಲ್ಲ ಹಣ ಬಂದಿದೆ, ಯಾರಿಗೆಲ್ಲ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದ್ರ ಜೊತೆಗೆ 21ನೇ ಕಂತಿನ ಹಣ ಈ ತಿಂಗಳೇನಾದ್ರೂ ಬಿಡುಗಡೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ, ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ 20 ಕಂತುಗಳ ಹಣ ಇವಾಗ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು. ಹತ್ತತ್ರ 40,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ರಿಸೀವ್ ಮಾಡ್ಕೊಂಡಿರೋರಿಗೆ ಎಷ್ಟು ಖುಷಿ ಇದೆಯೋ, ರಿಸೀವ್ ಮಾಡ್ಕೊಳ್ಳದೆ ಇರುವಂತಹ ಮಹಿಳೆಯರಿಗೆ ಅಷ್ಟೇ ಬೇಜಾರು ಕೂಡ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದ್ರೆ ಇಲ್ಲಿ ಕೆಲವೊಂದು ಕಡೆ ಸರ್ವೆ ಮಾಡಿದಾಗ ಏನಂತ ಗೊತ್ತಾಗಿದೆ, ಕೆಲವೊಂದು ಜಿಲ್ಲೆಗಳಲ್ಲಿ 4 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ಮಹಿಳೆಯರು ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನಂದ್ರೆ ಇವಾಗ ಮಂಡ್ಯ ಜಿಲ್ಲೆ ಕಡೆ ಎಲ್ಲ ಅವರು ಏನು ವಿಚಾರಣೆ ಮಾಡಿದಾಗ, ಸೊ ನಮಗೆ ಹಣ ಪ್ರತಿ ತಿಂಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಮೈಸೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಸೊ ಧಾರವಾಡ ಆಗಿರ್ಬೋದು, ಈ ಕಡೆ ಸೊ ಕೆಲವೊಂದು ಜಿಲ್ಲೆಗಳನ್ನ ವಿಚಾರಿಸಿದಾಗ ನಮಗೆ 4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ. ಸೊ ನಮ್ಮ ಮನೆಯಲ್ಲಿ ನಮ್ಮ ಗಂಡಂದಿರ ಹತ್ರ ನಾವು ಹೋಗ್ಬಿಟ್ಟು ಖರ್ಚಿಗೆ ದುಡ್ಡನ್ನ ಕೇಳಿದ್ರೆ ನಾವು ಕೊಡೋದಿಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣ ಇದೆ ಅಲ್ವಾ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಗೇನೆ ಬೈತಿದ್ದಾರೆ. ಸೊ ಮನೆಯಲ್ಲಿ ಮಕ್ಕಳ ಖರ್ಚಿಗಾಗಿರ್ಬೋದು, ಸೊ ಅವ್ರ ವಿದ್ಯಾಭ್ಯಾಸದ ಖರ್ಚಿಗಾಗಿರ್ಬೋದು, ನಮ್ಮ ಮನೆಯ ಖರ್ಚಿಗಾಗಿರ್ಬೋದು, ಅಂದ್ರೆ ಚೀಟಿಗಳು ಹಾಕೊಂಡಿರ್ತಾರೆ ಅಲ್ವಾ, ಸೊ ಅದಾಗಿರ್ಬೋದು, ಹಾಸ್ಪಿಟಾಲಿಟಿಗಾಗಿರ್ಬೋದು, ಮೆಡಿಸಿನ್ ಖರ್ಚಿಗಾಗಿರ್ಬೋದು, ನೆಕ್ಸ್ಟ್ ಮನೆ ರೇಷನ್ ಖರ್ಚಿಗಾಗಿರ್ಬೋದು, ಸಿಲಿಂಡರ್ ಖರ್ಚಿಗಾಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಇಲ್ಲಿ ಮನೆ ಒಂದು ಸಂಸಾರ ಅಂತ ಅಂದ್ರೆ ಎಲ್ಲದೂ ಕೂಡ ಒಂದು ಖರ್ಚಿಲ್ಲದೆ ಯಾವುದು ಕೂಡ ನಡೆಯೋದಿಲ್ಲ. ಸೊ ಹಾಗಾಗಿ ಇವಾಗ ಸರ್ಕಾರ 4 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ, ಸೊ ಅವರೆಲ್ಲ ಏನ್ ಮಾಡ್ಬೇಕು, ಸೊ ನಾವು ಹೊಟ್ಟೆಗೆ ಏನ್ ಮಾಡ್ಬೇಕು, ಸೊ ಈ ಒಂದು ಹಣವನ್ನ ನೆಚ್ಕೊಂಡು ನಾವು ಸಂಸಾರವನ್ನ ಸಾಗಿಸ್ತಾ ಇದ್ವಿ ಇವಾಗ. ಸೊ ಮೊದಲೇ ನಡೀತಿತ್ತು, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಟ್ಟಾಗ್ಲಿಂದ ನಮ್ಮ ಮಹಿಳೆಯರು ಅತಿ ಹೆಚ್ಚು ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರನೇ. ಸೊ ಆ ಒಂದು ಹಣನೇ ಬಿಡುಗಡೆ ಮಾಡಲಿಲ್ಲ ಅಂತ ಅಂದ್ರೆ ಸಂಸಾರವನ್ನ ನಾವು ಮುಂದಕ್ಕೆ ಹೇಗೆ ಸಾಗಿಸೋದು ಅಂತ ಇಲ್ಲಿ ಮಹಿಳೆಯರು ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ತಮ್ಮ ಆಕ್ರೋಶಗಳನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅತಿ ಹೆಚ್ಚು ಸಿಟ್ಟಿನಿಂದನೇ ಮಾತಾಡ್ತಾ ಇದ್ದಾರೆ. 1 ತಿಂಗಳಲ್ಲ 2 ತಿಂಗಳಿಂದ 4 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಇದಕ್ಕೆ ನಮ್ಮ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಣ ಏನೋ ಬಿಡುಗಡೆ ಮಾಡ್ಬಿಟ್ಟಿದೀವಿ, ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ತಾರೆ. ಇನ್ನ ಕೆಲವೊಂದು ಟೈಮ್ ಬಂದ್ಬಿಟ್ಟು ಏನಾಗುತ್ತೆ, 2ನೇ ಕಂತು 3ನೇ ಕಂತು ಅಂತ ಹಂತವಾಗಿ ಅಂತ ಕೂಡ ಹೇಳ್ತಾರೆ. ಆ ನಂತರ ಇನ್ನ 20% ಇದೆ, 10% ಅಂತ ಇದೆ. ಸೊ ಕೆಲವೊಂದು ಜಿಲ್ಲೆಗಳಿಗೆ ಹಣನೇ ಬಿಡುಗಡೆ ಆಗಿಲ್ವಲ್ಲ, ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ, ಏನ್ ಅನ್ಸುತ್ತೆ, ಸೊ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡೋದ್ರ ಮೂಲಕ ಈ ಒಂದು ಮಾಹಿತಿಗಳನ್ನ ಏನ್ ಮಾಡಿ ಬೇರೆಯವ್ರಿಗೂ ಕೂಡ ತಲುಪಿಸಿ. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶೇರ್ ಆಗ್ತಾ ಏನಾಗುತ್ತೆ, ಸರ್ಕಾರಕ್ಕೂ ಕೂಡ ತಲುಪುತ್ತೆ. ಸೊ ಅವಾಗ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಮೇಲೆ, ಸೊ ಯಾವ ಒಂದು ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮಾ ಆಗಿಲ್ಲ ಅನ್ನೋದನ್ನ ಅವರು ಪರಿಶೀಲನೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಹಣವನ್ನ ಜಮಾ ಮಾಡ್ತಾರೆ. ನನ್ನ ವಿಡಿಯೋ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಯಾರೆಲ್ಲ ಮಾತಾಡಿರ್ತಾರೆ, ಸೊ ಅದ್ರ ಬಗ್ಗೆ ಆ ಒಂದು ವಿಡಿಯೋಗಳನ್ನ ನೀವೇನ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಕೆಲವೊಂದು ಫಲಾನುಭವಿಗಳು ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ 21ನೇ ಕಂತಿನ ಹಣ ಈ ತಿಂಗಳು ಬಿಡುಗಡೆ ಆಗೋದಿಲ್ಲ. ಯಾರು ಕೂಡ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕೆ ಹೋಗಬೇಡಿ. ಏನಿದ್ರು ಕೂಡ ನೆಕ್ಸ್ಟ್ ಮಂತ್ ಅಲ್ಲೇನೆ ಅಂತ ಅಂದ್ರೆ ಜುಲೈ ತಿಂಗಳಲ್ಲೇನೆ ನೀವು ಹಣವನ್ನ ಬಿಡುಗಡೆ ಆಗುವಂತದ್ದು, ನೀವು ರಿಸೀವ್ ಮಾಡ್ಕೊಳ್ಳೋಕೆ ಆಗುವಂತದ್ದು. ನೆಕ್ಸ್ಟ್ ಇಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ತಿಳಿಸ್ಕೊಟ್ಬಿಟ್ಟಿದ್ದಾರೆ, ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತಹ ಫಿಲ್ಟರ್ ಮಾಡೋದಿಲ್ಲ, ಯಾರನ್ನು ಕೂಡ ರಿಜೆಕ್ಟ್ ಮಾಡೋದಿಲ್ಲ. ಇವಾಗ ಏನು ಪ್ರತಿ ತಿಂಗಳು ಕೂಡ 10,000 ದಿಂದ 15,000 ಮಹಿಳೆಯರು ಹೆಚ್ಚಿಗೆ ಹಾಕ್ಬಿಟ್ಟು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅರ್ಹತೆಯನ್ನು ಪಡೆದುಕೊಂಡು 2,000 ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಫಿಲ್ಟರ್ ಮಾಡೋದಿಲ್ಲ. ಯಾಕೆಂತಂದ್ರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಏನಾದರೂ ಎಫೆಕ್ಟ್ ಮಾಡ್ತು ಅಂತ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ತುಂಬಾನೇ ಕಷ್ಟ ಇದೆ. ಇವಾಗ ಆಲ್ಮೋಸ್ಟ್ ಇದು ರನ್ನಿಂಗ್ ಆಗ್ತಿರುವಂತದ್ದೇ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡ್ತಾ ಇದಾರಲ್ವಾ, ಸೊ ಅದ್ರ ಮೇಲಿಂದಾನೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಯಾವುದೇ ರೀತಿಯಾಗಿ ಫಿಲ್ಟರ್ ಮಾಡೋದಿಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ಕಂತುಗಳ ಹಣ ಬಂದಿಲ್ಲ, ಎಷ್ಟು ತಿಂಗಳುಗಳಿಂದ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.